ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾಳೆ ಬಿಹಾರ ವೋಟಿಂಗು, ಇವತ್ತು ಇನ್ನೊಂದು ಗಂಭೀರ ಆರೋಪದ ಪತ್ರಿಕಾಗೋಷ್ಠಿ. ಈ ಸಲವೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಫಾರ್ಮ್ಯಾಟ್ ಪ್ರಕಾರ ಕಂಪ್ಲೇಂಟ್ ಕೊಡೋದಕ್ಕೆ ಕಾಂಗ್ರೆಸ್ನವ್ರು ತಯಾರಿಲ್ಲ, ರಾಹುಲ್ ಗಾಂಧಿ ತಯಾರಿಲ್ಲ. ಅಂದರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಬೇಕು ಅನ್ನೋ ಉದ್ದೇಶ ಮಾತ್ರ ಇದೆಯಾ, ಅಥವಾ ಒಂದು ಲಾಜಿಕಲ್ ಎಂಡಿಗೆ ಹೋಗಬೇಕಿದು ಅನ್ನೋ ಗುರಿ ಇದೆಯಾ? ಅದೇ ನೋಡಿ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಬಹುತೇಕವಾಗಿ ಕಳೆದ ಕೆಲ ತಿಂಗಳುಗಳಿಂದ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಪೊಲಿಟಿಕಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಕೇಂದ್ರ ಚುನಾವಣಾ ಆಯೋಗ ಮೋದಿ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿಗೆ ಸಹಾಯ ಮಾಡ್ತಾ ಇದೆ, ಆ ಕಾರಣದಿಂದ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದೆ, ಆ ಕಾರಣದಿಂದ ರಾಜ್ಯಗಳ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಧಾಂಧಲಿಗೆ ಅವಕಾಶವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಟೆಕ್ನಿಕಲಿ ಲೀಗಲಿಗಿಂತ ಪೊಲಿಟಿಕಲಿ ಪ್ರೂವ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಅವ್ರಿಗೆ ಇದ್ದಂಗೆ ಕಾಣ್ತಾ ಇದೆ. ಅದೀಗ ಗೊತ್ತಿಲ್ಲ ಬಿಹಾರದ ಚುನಾವಣೆಯ ಫಲಿತಾಂಶ ಹೇಗೆ ಬರುತ್ತೆ, ಬಂದಮೇಲೆ ಅದು ಯಾವ ಟರ್ನ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದ ಇದು ಪೂರ್ತಿ ಕಾಂಗ್ರೆಸ್ ಪಕ್ಷ ಈ ರೀತಿಯ ಯೋಚನೆಯಲ್ಲಿದೆಯಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ಯಾಕಂದರೆ ರಾಹುಲ್ ಗಾಂಧಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಂಬ್ಗಳನ್ನು ಎಸೆಯೋಕ್ಕೆ. ಒಂದಿನ ಹೈಡ್ರೋಜನ್ ಬಾಂಬ್ ಎಸಿತಾರೆ, ಇನ್ನೊಂದು ದಿನ ನಾನು ನ್ಯೂಕ್ಲಿಯರ್ ಬಾಂಬ್ ಎಸಿತೀನಿ ಅನ್ನುವ ರೀತಿಯಲ್ಲಿ ಕೂಡ ಅವರು ಮಾತನಾಡಿದರು. ಆದರೆ ಇಡೀ ಕಾಂಗ್ರೆಸ್ ಪಕ್ಷ ಆ ಒಂದು ಆರ್ಗ್ಯುಮೆಂಟನ್ನು ಬಾಯಿ ಮಾಡ್ತಿದೆಯಾ ಅಂತಕ್ಕಂಥದ್ದು ನೋಡಿದರೆ, ನಾವು ಕರ್ನಾಟಕದಲ್ಲಿ ನೋಡಿದ್ವಿ, ರಾಹುಲ್ ಗಾಂಧಿ ಬಂದರು, ಡಿ ಕೆ ಶಿವಕುಮಾರ್ ಹೋಗೊಂದು ಮನವಿ ಕೊಟ್ಟರು, ಬಿಟ್ಟರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ. ರಾಜಣ್ಣ ಅವರೇ ಅದರ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂತಹ ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಅನ್ನುವ ರೀತಿ ಮಾತನಾಡಿದರು. ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿತ್ತು. ಈಗ ಮಹಾರಾಷ್ಟ್ರದ್ದು ಕೂಡ ಬಂತು, ಆದರೆ ಮಹಾರಾಷ್ಟ್ರದಲ್ಲಿ CSDS ಕ್ಷಮೆ ಕೇಳಿದ್ರಿಂದ ಆ ಆರೋಪಕ್ಕೊಂದು ರೀತಿಯಾಗಿರ್ತಕ್ಕಂಥ ಹಿನ್ನಡೆ ಆಯಿತು. ಈಗ ಹರಿಯಾಣದ ಸರದಿ, ಹರಿಯಾಣದಲ್ಲಿ 8 ಸೀಟ್ಗಳನ್ನು ಕಡಿಮೆ ಅಂತರದಲ್ಲಿ ಸೋತಿದ್ದೀವಿ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಈಗ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳಿಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥ ದಾಯಿತ್ವ ಇರೋದು BJPದು ಅಲ್ಲ, ಅದು ಕೇಂದ್ರ ಚುನಾವಣಾ ಆಯೋಗ. ಕೇಸ್ ಎಕ್ಸಾಕ್ಟ್ಲಿ. ಆದರೆ ನೋಡಿ, ಯಾವುದೇ ಚುನಾವಣೆಯನ್ನು ನೀವು ತೆಗೆದುಕೊಳ್ಳಿ, ಇದೇನು ದೊಡ್ಡ ವಿಷಯ ಅಲ್ಲ. ಸಣ್ಣ ಸಣ್ಣ ರಾಜ್ಯಗಳ ಚುನಾವಣೆಗಳಲ್ಲಿ ಅಂತಿಮವಾಗಿ 8ರಿಂದ 10 ಸೀಟ್ಗಳಲ್ಲಿ ಇರ್ತಕ್ಕಂಥ ಬದಲಾವಣೆಯೇ ರಾಜಕೀಯ ಚುನಾವಣಾ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ, ಅದು ದಿಕ್ಕು ದೆಸೆ ಬದಲಿಸುತ್ತೆ ಅನ್ನೋದು ಇದೇನು ಮೊದಲ ಬಾರಿ ನಡೆದಿದ್ದಲ್ಲ. ಹೌದು ಹೌದು. ಈ ಕರ್ನಾಟಕದಲ್ಲಿ 2013ರಿಂದ ನೋಡ್ತಾ ಇದ್ದೀವಿ. ಸಂತೆ ನಮ್ಮ ಕೃಷ್ಣಮೂರ್ತಿ ವಸು ಧ್ರುವನಾರಾಯಣ ಫೈಟ್ 1 ವೋಟಿಂದ ಡಿಸೈಡ್ ಆಗಿತ್ತು. ಹೌದು. ಕರ್ನಾಟಕದಲ್ಲೇ ನೀವು 2018ರ ಚುನಾವಣೆ ಈಗಲೂ ಮಾಲೂರು ನಡೀತಾ ಇಲ್ವಾ? ಈಗ ರೀಕೌಂಟಿಂಗ್ ಆಗುತ್ತೆ. 2018ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನು ಗಮನಿಸಿದರೆ ನೀವು ಆಮೇಲೆ ನೋಡಿ, BJP ಯಾರ್ಯಾರನ್ನ ಗಾಳ ಹಾಕಿತ್ತು, BC ಪಾಟೀಲಿಂದ ಹಿಡಿದು ಯಾರ್ಯಾರನ್ನ ಗಾಳ ಹಾಕಿತ್ತು, ಅವರೆಲ್ಲರೂ BJPಯ ವಿರುದ್ಧ ಕಡಿಮೆ ಮಾರ್ಜಿನ್ನಲ್ಲಿ ಗೆದ್ದಿರ್ತಕ್ಕಂಥವ್ರು. ಅವರನ್ನೇ ಗಾಳ ಹಾಕಿ BJP 2019ರಲ್ಲಿ ಸರ್ಕಾರವನ್ನು ಮಾಡಿತ್ತು. ಹೀಗಾಗಿ ಇದೇನು ಹೊಸ ವಿಷಯ ಅಲ್ಲ. ಆದರೆ ರಾಹುಲ್ ಗಾಂಧಿ ಕೆಲ ವಿಷಯಗಳನ್ನು ಗಂಭೀರವಾಗಿ ಪ್ರಸ್ತಾಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ನಿಜ. ಪಾಲಿಟಿಕಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ನಿಜ. ಆದರೆ ಅಂತಿಮವಾಗಿ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾದ್ರೆ ನೀವು ಒಂದು ಸುಪ್ರೀಂ ಕೋರ್ಟಿಗೆ ಇದನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಇದರ ಜುರಿಸ್ಟಿಕ್ಷನ್ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿಗೆ ಮಾತ್ರ. ಇದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೌದು. ನಿಮಗೆ ಇಲೆಕ್ಟ್ರಾನಿಕ್ ಮತಯಂತ್ರದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪ್ರಸ್ತಾಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ರು. ನಂತರ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯ ಆಗಲಿಲ್ಲ. ಹೌದು. ಈಗ ನೋಡಿ, ಯಾರೂ ಕೂಡ ಚುನಾವಣಾ ಆಯೋಗ ಕೆಳ ಹಂತದಲ್ಲಿ ಇದನ್ನೆಲ್ಲ ಮಾಡಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೂಡ ಹೇಳಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳು, ದಾಂಧಲಿಗಳು ಕೇಂದ್ರ ಚುನಾವಣಾ ಆಯೋಗ ಕುಳಿತುಕೊಂಡು ದಿಲ್ಲಿಯಿಂದ ಮಾಡ್ತಿದೆ ಅಂತಕ್ಕಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಅದು ಸಾಧ್ಯ ಆಗಿದ್ದೇ ಇದ್ರೆ ಅಜಿತ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ತಾ ಇತ್ತು, ತೆಲಂಗಾಣದಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ತಾ ಇತ್ತು? ಲೋಕಸಭಾ ಚುನಾವಣೆ ಅಂದ್ರೆ ನಾನು ಪೊಲಿಟಿಕಲಿಗೆ ಕೇಳ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ಯಾಕೆ BJPಗೆ 240 ಬರ್ತಾ ಇತ್ತು? ಒಂದು ವೇಳೆ BJPಗೆ ಕೇಂದ್ರ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು, ಈಗ ಯಾರೂ ಕೂಡ ಯಾವ ರಾಜಕೀಯ ಪಕ್ಷ, ಒಬ್ಬ ರಾಜಕೀಯ ವ್ಯಕ್ತಿ ಚುನಾವಣಾ ಆಯೋಗ ಮತ್ತು ಅಧಿಕಾರಿಗಳನ್ನ, ಸ್ಥಳೀಯ ವ್ಯವಸ್ಥೆಯನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ ಅನ್ನೋದನ್ನು ಯಾರೂ ಹೇಳಲ್ಲ. ಹೌದು. ಎಲ್ಲ ಪಕ್ಷಗಳು, ಎಲ್ಲ ಅಭ್ಯರ್ಥಿಗಳು ಸಾಧ್ಯ ಇದ್ದ ಮಟ್ಟಿಗೆ ಭಾರತದಲ್ಲಿ ದುರುಪಯೋಗ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ
ರಾಹುಲ್ ಗಾಂಧಿ ಅದನ್ನ ಅದು ಸ್ಥಳೀಯವಾಗಿ ಯಾವ್ಯಾವ ಪಕ್ಷದವರ ಪ್ರಾಬಲ್ಯ ಇದೆಯೋ, ಯಾರಿಗೆ ಮಜಲ್ ಪವರ್ ಜಾಸ್ತಿ ಇದೆಯೋ ಅವ್ರು ಮಾಡ್ಕೋತಾರೆ. ಆದ್ರೆ ರಾಹುಲ್ ಗಾಂಧಿ ಹೇಳ್ತಿರೋದೇನು, ಮೋದಿ ಸರ್ಕಾರ ದಿಲ್ಲಿಯಲ್ಲಿ ಕುಳಿತುಕೊಂಡು ಕೇಂದ್ರ ಚುನಾವಣಾ ಆಯೋಗವನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದೆ, ಆ ಕಾರಣದಿಂದ ರಾಜ್ಯಗಳ ಚುನಾವಣೆಗಳಲ್ಲಿ ನಾವು ಸೋಲ್ತಿದ್ದೀವಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಿದ್ದ ಪಕ್ಷದಲ್ಲಿ ನೀವು ಕರ್ನಾಟಕದಲ್ಲಿ ಗೆದ್ದದ್ದು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕ್ರೆಡಿಟ್ ಕೊಡ್ತೀರಾ, ನಮಗೆ ಸಹಾಯ ಮಾಡುತ್ತು ಅಂತ? ತೆಲಂಗಾಣದಲ್ಲಿ ಗೆದ್ದಿದ್ದನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕ್ರೆಡಿಟ್ ಕೊಡ್ತೀರಾ? ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರದಲ್ಲಿ ಏನು ಬಿಜೆಪಿ ಸೀಟ್ಗಳನ್ನ ಕಳೆದುಕೊಳ್ತು, ಆ ಕ್ರೆಡಿಟ್ ಅನ್ನು ಯಾರು ಕೊಡ್ತೀರಾ ಹಾಗಾದ್ರೆ? ಹೌದು ಹೌದು. ಸೊ ಈ ಪ್ರಶ್ನೆ ನ್ಯಾಚುರಲ್ ಆಗಿ ಬರ್ತದೆ. ಇಟ್ ಡಸಂಟ್ ಮೀನ್ ದಟ್ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳೆಲ್ಲವೂ ಬೇಬುನಿಯಾದಿದೆ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾ ಇಲ್ಲ. ಆದರೆ ನೀವು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಹಿಂದೆ ಚಂದ್ರಚೂಡ್ ಅವರ ಹೆಸರಿಟ್ಕೊಂಡು ಸುಪ್ರೀಂ ಕೋರ್ಟ್ ಮೇಲೂ ಕೂಡ ಈ ಪ್ರಯತ್ನವನ್ನ ಮಹಾರಾಷ್ಟ್ರದಲ್ಲಿ ಸಂಜಯ್ ರಾವುತ್ ನಡೆಸಿದ್ರು. ಅಂತಿಮವಾಗಿ ಈ ರೀತಿಯ ಗಂಭೀರ ಸ್ವರೂಪದ ಸಂವಿಧಾನ ಸಂಸ್ಥೆಗಳ ಮೇಲೆ ಆರೋಪ ಮಾಡುವಾಗ ಯು ಶುಡ್ ಗಿವ್ ಪ್ರೂಫ್. ಕರೆಕ್ಟ್. ಈಗ ಜಮ್ಮು ಕಾಶ್ಮೀರದ ಚುನಾವಣೆಯ ಸಂದರ್ಭದಲ್ಲಿ ಹರಿಯಾಣದ ಚುನಾವಣೆಯನ್ನು ನಡೆಸಿದ್ರಿ, ಮಹಾರಾಷ್ಟ್ರದ ಯಾಕೆ ನಡೆಸಲಿಲ್ಲ ಅನ್ನೋದು ಚುನಾವಣಾ ಆಯೋಗಕ್ಕೆ ಎಲ್ಲರೂ ಕೇಳ್ತಿರ್ತಕ್ಕಂಥ ಗಂಭೀರ ಪ್ರಶ್ನೆ. ಹೌದು ಹೌದು. ನೀವು ಆ ಪ್ರಶ್ನೆಗಳನ್ನ ಕೇಳುವಾಗ ಅದು ಮೇಲ್ನೋಟಕ್ಕೆ ಅನ್ಸುತ್ತೆ, ನೀವು ಕೇಳ್ಬೋದು. ಆದರೆ ಈ ರೀತಿಯ ಆರೋಪಗಳನ್ನು ಮಾಡುವಾಗ, ಈಗ ನಾವು ಮಹದೇವಪುರದ ಇದು ಅನೇಕ ಬಾರಿ ಆಗಿತ್ತಾ ಇದೆ. ನಾನು ದಿಲ್ಲಿಯಲ್ಲಿ ಕುಳಿತುಕೊಂಡಾಗ ನೋಡಿದ್ದೀನಿ, ಕರ್ನಾಟಕದ ಬಗ್ಗೆ ಯಾರಾದರೂ ಬರೆದಾಗ ನಮ್ಗೆ ತಕ್ಷಣ ಅರ್ಥ ಆಗ್ಬಿಡುತ್ತೆ ಇದು ಸರಿಯೋ ತಪ್ಪು ಅಂತ. ಕರೆಕ್ಟ್. ಹೌದು ಹೌದು. ಈಗ ನಾನು ದಿಲ್ಲಿಯಲ್ಲಿ ಕೂತ್ಕೊಂಡು ಹರಿಯಾಣವೋ ಬಿಹಾರೋ ಉತ್ತರ ಪ್ರದೇಶದ ಬಗ್ಗೆ ಓದುವಾಗ ಅನ್ಲೆಸ್ ಐ ಹ್ಯಾವ್ ಅ ಲೋಕಲ್ ಕಾಂಟ್ಯಾಕ್ಟ್ಸ್ ಅಂಡ್ ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್, ಮೇಲ್ನೋಟಕ್ಕೆ ಇವೆಲ್ಲ ಸರಿಯಾದ ಪ್ರೈಮಾ ಫೇಸಾಗಿ ಗೊತ್ತಾಗಲ್ಲ. ಹೌದು. ಈ ರಾಹುಲ್ ಗಾಂಧಿಯವರ ಆರೋಪವೂ ಕೂಡ ಅದೇ ಸ್ವರೂಪದ್ದಾಗಿದೆ. ಇವತ್ತು ನಾವು ಕುಳಿತುಕೊಂಡು ಈಗ ಹರಿಯಾಣದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರ್ನಾಟಕದ ಬಗ್ಗೆ ಮಾತಾಡಿದಾಗ ಮಹದೇವಪುರದಲ್ಲಿ ಕಳಿಸಿದ್ವಿ 4 ಜನ ರಿಪೋರ್ಟರ್ನ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಚೆಕ್ ಮಾಡ್ಕೊಂಡ್ ಬರ್ರಪ್ಪ ಅಂತ ಚೆಕ್ ಮಾಡ್ಕೊಂಡು ಬಂದ್ರು, ಸುಳ್ಳು ಅಂತ ಹೇಳಿದ್ರು. ಈಗ ಹರಿಯಾಣದ ಈ ರೀತಿಯ ಆರೋಪಗಳು ರಾಜಕೀಯವಾಗಿ ಓಕೆ, ರಾಜಕೀಯವಾಗಿ ಈ ರೀತಿಯ ಆರೋಪಗಳನ್ನು ಯಾರು ಕೂಡ ಮಾಡ್ಬೋದು. ಬಟ್ ಆರೋಪಗಳನ್ನು ಮಾಡುವ ಸಂದರ್ಭದಲ್ಲಿ ಅದನ್ನು ಲಾಜಿಕಲಿ ಲೀಗಲಿ ಪ್ರೂವ್ ಮಾಡುವ ಹೊಣೆಗಾರಿಕೆಯನ್ನು ಕೂಡ ರಾಹುಲ್ ಗಾಂಧಿಯೇ ವಹಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಈ ದೇಶದಲ್ಲಿ ಅನೇಕ ಹೋರಾಟಗಳು ನಡೆದಿವೆ. ಆ ಹೋರಾಟಗಾರರೆಲ್ಲರೂ ಅಂತಿಮವಾಗಿ ಅವರ ಟೆಸ್ಟ್ ನಡೆಯೋದಲ್ಲಿ, ಅಗ್ನಿ ಪರೀಕ್ಷೆ ನಡೆಯೋದಲ್ಲಿ ಕೋರ್ಟಲ್ಲಿ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು. ಕ್ವಿಡ್ ಪ್ರೋಕೋ ಅಂತ ನಾವೇನು ಹಣದ ವಿಷಯದಲ್ಲಿ ಕರಿತೀವಿ, ಅದು ಈ ರೀತಿಯ ಮತಚೋರಿಯ ವಿಷಯದಲ್ಲೂ ಕೂಡ ಪ್ರೂವ್ ಮಾಡುವ ಹೊಣೆಗಾರಿಕೆ ರಾಹುಲ್ ಗಾಂಧಿ ಮೇಲೆ ನಿಶ್ಚಿತವಾಗಿದೆ. ಅದರ್ವೈಸ್ ಏನಾಗುತ್ತೆ ಅಂದ್ರೆ, ನೀವು ಒಂದೊಂದೇ ಸಂಸ್ಥೆಯನ್ನ ಡಿಸ್ಕ್ರೆಡಿಟ್ ಮಾಡ್ತಾ ಹೋದ್ರೆ, ಇವತ್ತು ಬಿಜೆಪಿ ಅಧಿಕಾರದಲ್ಲಿದೆ, ನಾಳೆ ನೀವು ಅಧಿಕಾರದಲ್ಲಿ ಬರ್ತೀರಿ. ಸಂಸ್ಥೆಗಳು ಡಿಸ್ಕ್ರೆಡಿಟ್ ಆಗ್ತಾ ಹೋದಂತೆ ಡೆಮೋಕ್ರಸಿ ಕೂಡ ಡಿಸ್ಕ್ರೆಡಿಟ್ ಆಗುತ್ತೆ. ಒನ್ ಶುಡ್ ಥಿಂಕ್ ವೆರಿ ಸೀರಿಯಸ್ಲಿ. ಆರೋಪ ಮಾಡಬಾರ್ದು, ನಿಮ್ಮ ಗ್ರೀವಿಯನ್ಸಸ್ ಹೇಳಬಾರ್ದು ಪಬ್ಲಿಕ್ಲಿ ಅಂತ ಯಾರು ಹೇಳಲ್ಲ. ಬಟ್ ಯು ನೀಡ್ ಟು ಪ್ರೂವ್ ಇಟ್ ಲೀಗಲಿ ಅಂಡ್ ಲಾಜಿಕಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.